ಮಾಗಡಿಯ ಖಾಸಗಿ ಚೈತನ್ಯ ಆಸ್ಪತ್ರೆಯಲ್ಲಿ ನಕಲಿ ವೈದ್ಯರಿಂದ ಚಿಕಿತ್ಸೆ ನಡೆಯುತ್ತಿದೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆ ರಾಜ್ಯಾಧ್ಯಕ್ಷರಾದ ರಾಜಣ್ಣನವರು ಮತ್ತು ಗೌರವಾಧ್ಯಕ್ಷರಾದ ಮಾಂತೇಶ್ ಗೌಡರವರು ಆಸ್ಪತ್ರೆಯ ಮುಂದೆ ಪ್ರತಿಭಟಿಸುವ ವೇಳೆಯಲ್ಲಿ ಶಂಕರಣ್ಣನವರು ಅವರ ತಾಯಿ ವೆಂಕಟಲಕ್ಷ್ಮಮ್ಮರವರನ್ನು ಚೈತನ್ಯ ಆಸ್ಪತ್ರೆಗೆ ದಾಖಲಿಸಿದ್ದಾಗ ಇಲ್ಲಿನ ನಕಲಿ ವೈದ್ಯರು ಓವರ್ಡೋಸ್ ಇಂಜೆಕ್ಷನ್ ನೀಡಿ ನಮ್ಮ ತಾಯಿ ಸಾವಿಗೆ ಕಾರಣರಾಗಿದ್ದಾರೆ. ನಮಗೆ ತುಂಬಾ ನೋವಾಗಿದೆ. ಈ ಬಗ್ಗೆ ದೂರು ಕೂಡ ನೀಡಿದ್ದೇವೆ. ಇದು ತನಿಖೆಯಲ್ಲಿದ್ದಾಗಲೇ ಆಸ್ಪತ್ರೆಯನ್ನು ತೆರೆಯುವುದಕ್ಕೆ ಬಿಡುವುದಿಲ್ಲ. ನಮಗಾದ ನೋವು ಬೇರೆ ಯಾರಿಗೂ ಆಗಕೂಡದು ಎಂಬ ನೋವನ್ನು ಹೊರಹಾಕಿದರು. ನಕಲಿ ವೈದ್ಯರ ಸೇವೆ ಸಾರ್ವಜನಿಕರಿಗೆ ಅವಶ್ಯಕತೆ ಇಲ್ಲ ಎಂದು ಆಸ್ಪತ್ರೆಗೆ ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆ ಗೌರವಾಧ್ಯಕ್ಷರಾದ ಮಾಂತೇಶ್ ಗೌಡ ಹಾಗೂ ರಾಜ್ಯಾಧ್ಯಕ್ಷರಾದ ರಾಜಣ್ಣನವರು, ಜುಟ್ನಳ್ಳಿ ದಿನೇಶ್ ರವರು ಆಸ್ಪತ್ರೆ ಬೀಗ ಜಡಿದಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಸಮಯದಲ್ಲಿ ಮೂರ್ತಿ ಮುನಿಸ್ವಾಮಿ, ಶಂಕರಣ್ಣ ಇತರರು ಇದ್ದರು. ರಿಪೋರ್ಟ್ ಬರೋದಕ್ಕೆ ಅವ್ರು ಬರ್ತೀವಿ ಬಿಡಿ. ನಮ್ಮನ್ನ ಬರ್ತದೆ, ನಿಮ್ಮನ್ನೇ ಕಳ್ಸ್ಬಿಟ್ಟು ಹೆಂಗ್ ಓಪನ್ ಮಾಡ್ತಾರೆ? ಅವ್ರನ್ನ ಕೇಳು, ನಿಮ್ಮನ್ನ ನಾವು ಕೇಳ್ತಾರೆ. ನೀವು ಕೇಳ್ಬೇಕಾ? ನೀನ್ ಹೇಳಿದ್ರೆ ನಾನು ಹೇಳಿದ್ದಷ್ಟೇ. ಕೆಮ್ಮಿಗೋಸ್ಕರ ಸಾಯ್ತಾರೆ ಅಂತ ಹೇಳೋಣ. ನೀವು ನಾವು ಜಾಸ್ತಿ ಮಾತಾಡಂಗಿಲ್ಲ. ನಾವ್ ಹೇಳಿದ್ರೆ ಹಂಗೆ ಹೇಳ್ತೀವಿ, ನೀವು ತರ್ಕ ನೋಡ್ಕೊಳ್ಬೇಕು. ಆತರ ಹೇಳೋದ್ ಬೇಡ. ಒಂದು ಮಾತು ಎತ್ತಿದ್ಕೆ ನಿಮ್ಗೆ ಎಷ್ಟು ಬೇಜಾರಾಯ್ತು. ನಮ್ಮ ತಾಯಿನ ಕಳ್ಕೊಂಡಾಗ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಹದಿನೈದಲ್ಲ, ಒಂದು ವರ್ಷ ನೀವು ರಿಪೋರ್ಟ್ ಓಪನ್ ಮಾಡಂಗಿಲ್ಲ. ಏನೋ ಆಕಸ್ಮಿಕ ಸತ್ತೋಗ್ಬಿಟ್ಟವಳ, ಮೆಡಿಕಲ್ ಇಂದ ಸತ್ತೋಗ್ಬಿಟ್ಟವಳ, ಯಾವ್ದು ರಿಪೋರ್ಟ್ ಬರ್ತದ, ಆ ರಿಪೋರ್ಟ್ ಬಂದ್ಮೇಲೆ ತೆಗೀರಿ. ಅಲ್ಲಿ ಗಂಟ ತೆಗಿಯೋಕೋಗ್ಬಿಡಿ ಅಂತ ಮಾತ್ರ ಕರ್ಕೊಂಡ್ಬಂದು ಈ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ಮೇಲೆ ಆ MBBS ಡಾಕ್ಟ್ರ್ ಅಂತ ಹೇಳ್ತಾಳೆ, ಅವಳು ನಕಲಿ ಡಾಕ್ಟ್ರು. ಆಯಮ್ಮ ಏನು ಮಾಡಿದ್ಲು, ಒಂದು 3 ಇಂಜೆಕ್ಷನ್ ಕೊಟ್ಟರು. ನಮ್ಗೆ ಗೊತ್ತಿಲ್ಲ, ಅದು ನಾವು ಓದಕ್ಕೆ ಬರೋಲ್ಲ. ಆ ಇಂಜೆಕ್ಷನ್ ಕೊಟ್ಟಾದಮೇಲೆ 2 ಇಂಜೆಕ್ಷನ್ ಕೊಟ್ಟರು. 2 ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ನಮ್ಮ ತಾಯಿ ಏನು ಮಾಡ್ತು, ಇಲ್ಲಿ ಎದೆ ಉರಿತದೆ ತೆಗಿಯಮ್ಮ ಅಂತ ತೆಗಿಯೋದಿದ ತಕ್ಷಣ ಅಮ್ಮ ನಮ್ಮಮ್ಮನೇ ಇಟ್ಕೊಳ್ಳೋಮರಿ ಅಂತ ಕೈ ಹಾಕ ಕಾಯಲ್ಲೆಲ್ಲ ನೊರೆ ಬಂದಂಗೆ ಇದು ಮಾಡ್ಬೇಕು. ಹೆವಿ ಡೋಸು ಇಂಜೆಕ್ಷನ್ ಕೊಟ್ಟು ನಮ್ಮಮ್ಮ ಇಲ್ಲೇ ತೀರೋದ್ಮೇಲೆ ಏನು ಮಾಡಿಬಿಟ್ರು, ½ ಇಲ್ಲೇ ಹಾಕೊಂಡು ಸುಮ್ಮನೆ ಆಕ್ಸಿಜನ್ ಕೊಟ್ಟು ಏನೋ ಇದು ಮಾಡ್ತಾಯಿದ್ರು. ಮಾಡಾದ್ಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡಿ, ಇಲ್ಲಿ ಇದಿಲ್ಲ, ಸ್ಪೆಷಲ್ ವೆಂಟಿಲೇಟರ್ ಇಲ್ಲ, ಎಲ್ಲ ತೊಗೊಂಡೋಗ್ಬಿಡಿ, ಅಲ್ಲಿಗೆ ತೊಗೊಂಡೋಗ್ಬಿಡಿ ಅಂದ್ಬಿಟ್ಟು ಗೌರ್ಮೆಂಟ್ ಡಾಕ್ಟ್ರು ಇವರು ಮಾತಾಡಿದ್ರು. ಫೋನಲ್ಲಿ ಮಾತಾಡ್ಕೊಬಿಟ್ಟು ನಮ್ಮ ತಾಯಿನ ಏನು ಮಾಡಿದ್ರು, ನಮ್ಮ ಗಾಡೀಲಿ ತಗೊಂಡೋದು. ಒಬ್ಬ ನರ್ಸು ಒಬ್ಬ ಡಾಕ್ಟ್ರು ಬರಲಿಲ್ಲ, ಹಿಂದೆ ಬರಲಿಲ್ಲ. ಇಲ್ಲೇ ತೀರೋಗಿದ್ದಾರೆ ನಮ್ಮಮ್ಮ. ಇಲ್ಲೇ ತೀರೋಗಿ ಅಲ್ಲಿ 1.5 ಅವರ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹಿಂಗೆ ಮಾಡಿದ್ರು. ಅಲ್ಲಿ ಪೈಪೆಲ್ಲ ಹಾಕ್ಬಿಟ್ಟು ಆಕ್ಸಿಜನ್ ಇದು ಕೊಟ್ಟರು. ರಿಪೋರ್ಟಿಗೆ ಹಾಸ್ಪಿಟಲ್ ತೊಗೊಂಡೋಗಿನ್ನ 2 ಅವರ್ ಆಯಿತು ತೀರೋಗಿ ನಿಮ್ಮ ತಾಯಿ ಅಂತ ಅಂದ್ಬಿಟ್ಟು ರಿಪೋರ್ಟ್ ಕೊಟ್ಟರು. ಈಗ ಈ ನಕಲಿ ಡಾಕ್ಟ್ರುಗಳು, ನರ್ಸುಗಳು ಏನು ಓದಿಲ್ಲ, ಏನು ಮೆಡಿಷನ್ ಮಾತ್ರ ಎಲ್ಲ ಡೂಪ್ಲಿಕೇಟ್. ಎಲ್ಲ ಮೆಡಿಷನ್ 3 ಮೆಡಿಷನ್ಗಿನ್ನ ಎಕ್ಸ್ಟ್ರಾ 2 ಮೆಡಿಷನ್ ತಂದು ನಮ್ಮ ತಾಯಿ ಕೊಟ್ಟವ್ರು. ಇಲ್ಲೇ ಇದೇ ಮೆಡಿಕಲ್ ಸ್ಟೋರು. ನಮ್ಮ ತಾಯಿ ಇಲ್ಲೇ ತಿರೋಗಿತ್ತು. ಈ ರಿಪೋರ್ಟ್ ಬರೋಗಂಟ, ನಮ್ಮ ತಾಯಿ ರಿಪೋರ್ಟ್ ಬರೋಗಂಟ ಇದು ಬಾಗಿಲು ಇದು ಹಾಸ್ಪಿಟ್ಲ್ ಓಪನ್ ಮಾಡಬಾರ್ದು. ಒಳ್ಳೆ ಡಾಕ್ಟ್ರುಗಳು ಬರಬೇಕು, MBBS ಮಾಡಿರೋದು, ಒಳ್ಳೆ ನರ್ಸ್ಗಳು ಬರಬೇಕು. ಅಲ್ಲಿನ ತನಕ ಈ ಹಾಸ್ಪಿಟ್ಲ್ ಓಪನ್ ಆಗಬಾರ್ದು. ಮೇಡಮ್, ನಿಮ್ಮ ತಾಯಿಯವ್ರ ಹೆಸರು? ವೆಂಕಟಲಕ್ಷ್ಮಮ್ಮ. ಅದು ವೆಂಕಟಲಕ್ಷ್ಮಮ್ಮ ಅನ್ನೋದನ್ನ ರಿಪೋರ್ಟ್ನ ವರಲಕ್ಷ್ಮಮ್ಮ ಅಂತ ಮಾಡಿದರು. ನಾವು ಬಂದ ಅವತ್ತು ತಿಳಿಸಿ ವೆಂಕಟಲಕ್ಷ್ಮಮ್ಮ ಅಂತ ಮಾಡಿಸ್ತಾರೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಎಲ್ಲ ಮಾಡಿಸಿದ್ವಿ, ಆದರೂ ತೆಗಿತಾ ಇದ್ದಾರೆ. ನಿಮ್ಮ ಗಮನಕ್ಕೆ ಬಂದಿಲ್ವರ? ಇದು ನಮ್ಮ ಗಮನಕ್ಕೆ ಬಂದಿಲ್ಲ, ನಮ್ಗೆ ರಿಪೋರ್ಟ್ ಕೊಟ್ಟಿಲ್ಲ. ಮೊನ್ನೆ ಮೀಟಿಂಗ್ನಲ್ಲಿ ಕರೆದ್ಬಿಟ್ಟು THP ಎಲ್ಲ ನಮ್ಮನ್ನು ಕರೆದು ಕೇಳಿದ್ರು, ಯಾವುದೇ ಕಾರಣಕ್ಕೂ ಹಾಸ್ಪಿಟ್ಲ್ ಓಪನ್ ಆಗಂಗಿಲ್ಲ ಸರ್, ರಿಪೋರ್ಟ್ ಬರೋಕ್ಕಂತ ಹೇಳಿದ್ದು. ಆಯ್ತು ಸರ್ ಅಂತ ಅವರು ಹೇಳಿದ್ರು. ಇವರು ಹಾಸ್ಪಿಟ್ಲ್ ನಡೆಸ್ತಾ ಇದಾರಲ್ಲ, ಇವರು ಬಂದು ಹೇಳಿದ್ರು. ಲೋಕೇಶ್ ಅವರು ಬಂದಿದ್ರು, ಡಾಕ್ಟರ್ ಬಂದಿದ್ರು. ಎಲ್ಲ ಅವ್ರ ಮುಂದೆ ಮೀಟಿಂಗ್ ಆಗಿದೆ. ಇದು ರಿಪೋರ್ಟ್ ಬರೋ ತನಕ ನಾವು ಏನು ಹೇಳೋಕ್ಕಾಗಲ್ಲ, ನಿಮ್ಮಿದ್ರಲ್ಲಿ ನಿಲ್ಸ್ಕೊಳ್ಳಿ, ನಾವು ಓಪನ್ ಮಾಡೋಕ್ಕೆ ನಾವು ಹೇಳಲ್ಲ ಅಂತ ಅವರು THP ಅವ್ರು ಹೇಳಿದ್ದಾರೆ. ಇವರು ನಾವು ಹೋದಾಗೆಲ್ಲ ಅಷ್ಟು ಓಪನ್ ಮಾಡ್ಕೋತಾರೆ, ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಾನೆ ಇದ್ದಾರೆ. ಏಕೆ ಹಿಂಗೆ ಮಾಡ್ತಾ ಇದ್ದಾರೆ? ನಾವು 4 ಸರಿ ಹೇಳಿದ್ವಿ ಸರ್, ಒಂದು ಕ್ಲೋಸ್ ಮಾಡಿಸ್ಬಿಟ್ಟಿದ್ವಿ. ಇದೇನಿಲ್ಲ, ನಕಲಿ ಡಾಕ್ಟ್ರುಗಳು ಈ ಹಾಸ್ಪಿಟ್ಲ್ಗಳು ದುಡ್ಡು ಮಾಡೋಕ್ಕೋಸ್ಕರ 3-4 ಜನ ಪಾರ್ಟ್ನರ್ಶಿಪ್ ಆಗಿ ತುಂಬ ಮಾಡ್ತಾ ಇದ್ದಾರೆ.
ಬಡವರು ಬಗ್ಗೆ ತುಂಬ ಹಣ ಬಂದು ಸುರಿತಾ ಇದ್ದಾರೆ, ತುಂಬ ಏನೇನು ಮಾಡ್ತಾ ಇಲ್ಲ, ಎಲ್ಲ ಸಾಯ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಒಳ್ಳೆ ಡಾಕ್ಟ್ರು ಬರಬೇಕು, ಒಳ್ಳೆ ಹಾಸ್ಪಿಟ್ಲ್ ಆಗಬೇಕು, ಕಾನೂನು ರೀತಿಯಲ್ಲಿ ಏನಾಗಬೇಕು ನಮ್ಮ ಹಳ್ಳಿ ತಾಲೂಕಿನಲ್ಲಿ ತಾವು ಎಲ್ಲ ಅಧಿಕಾರಿಗಳು ನಮ್ಮ ತಾಲೂಕು ದಣಿಗಳು ಏನಿದಾರ ಕಾನೂನು ರೀತಿಯಲ್ಲಿ ನಡೆಸಬೇಕಿದ್ದು. ಈ ಕಡೆ ಗಮನ ಹರಿಸ್ಬೇಕು, ಎಲ್ಲೋ ಇರೋದಲ್ಲ, ಗಮನ ಹರಿಸ್ಬಿಟ್ಟು ಹಾಸ್ಪಿಟ್ಲಿಗೆ 10 ಜನಕ್ಕೆ ಒಳ್ಳೇದಾಗಬೇಕು, ಬಡವರು ಬರ್ದು ಒಳ್ಳೇದಾಗಬೇಕು. ನಮ್ಮ ಹಾಸ್ಪಿಟ್ಲು ಮಾಡಿ ತಾಲೂಕಿನಲ್ಲಿ ಒಳ್ಳೆ ಹಾಸ್ಪಿಟ್ಲ್ ಇದೆ ಅಂತ ಒಂದು ಹೆಸರು ಬರೋಕೆ ಮಾಡಬೇಕು ಸರ್. ತಾವು ಕೇಳ್ಕೊಳ್ಳೋದು ಇಷ್ಟೇ ಸರ್. ನಾವು ತಮ್ಮ ಹೆಸರು? ಮುನಿಸ್ವಾಮಿ ಅಂತ. ನಮಸ್ತೆ, ನಾವು ಮಾಂತೇಶ್ ಗೌಡರು ಅಂತ, ನಮ್ಮ ಕರ್ನಾಟಕ ವೇದಿಕೆ ರಾಜ್ಯ ಗೌರವಾಧ್ಯಕ್ಷರು. ಈ ಹಾಸ್ಪಿಟ್ಲು ಒಂದು 15 ದಿನದಿಂದ ಕ್ಲೋಸ್ ಆಗಿತ್ತು. ನಮಗೆ ಏನು ಅಂತ ಗೊತ್ತಿಲ್ಲ ಮಾಹಿತಿ, ಅಂದರೆ ಇಲ್ಲಿ ನಮ್ಮ ಸ್ನೇಹಿತರು ಶಂಕರನಾಥ್ ತಾಯಿ ಇರೋರೇ ಗೊತ್ತಿಲ್ಲ. ನಮಗೆ ಸುಮಾರು ಒಂದು 10-12 ಜನ ಇಲ್ಲಿ ಪೇಷಂಟ್ಗಳಿಗೆ ಹೆಚ್ಚು ಕಮ್ಮಿ ಆಗಿರೋದು, ದುಡ್ಡು ಓವರ್ ಡೋಸ್ ಕೊಟ್ಟು ಇಂಗ್ಲೀಷನ್ ಕೊಟ್ಟು ಸಾಯಿಸಿರೋದು. ನಾವು ಸುಮಾರು ದಿವಸದಿಂದ ಹೇಳ್ಕೊಂಬತ್ತಾಯಿದ್ದು, ಅವರು ಏನು ಮಾಡಿದ್ರು ಕೇಳ್ತಿರ್ಲಿಲ್ಲ. ಈಗ ಇವರೇನು ಓಪನ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಯಿತು. ರಾಮನಗರ DHO ಏನೋ ಪರ್ಮಿಷನ್ ಕೊಟ್ಟವ್ರೆ ಅಂತ ಹೇಳೋದು ನಿರಂಜನ್ ಅವರು. ಅದು ನಮ್ಗೆ ಗೊತ್ತಿಲ್ಲ ಮಾಹಿತಿ. ನಾವು ಅವ್ರು ಫೋನ್ ಮಾಡಿದಾಗ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತೇಳಿ, ಅದಕ್ಕೆ ನಾವು ಇವಾಗ ಕ್ಲೋಸ್ ಮಾಡಿಸಿದ್ವಿ ಅದನ್ನು. ನಮ್ಗೆ ಒಳ್ಳೆ ಡಾಕ್ಟ್ರು ಬರೋರು ಅದು ಓಪನ್ ಮಾಡೋದು ಬೇಡ. ಈಗ ಡಾಕ್ಟ್ರು ಒಬ್ಬರು ಸರಿ ಇಲ್ಲ, ಒಳ್ಳೆ ಡಾಕ್ಟ್ರು ಬಂದಮೇಲೆ ಓಪನ್ ಮಾಡಲಿ ಅಂತ ನಾವು ಹೇಳಿದ್ದೀವಿ ಸರ್. MBBS ಮಾಡಿದ್ರು ಬರಲಿ. ಏನೋ ಹಿಂಗೆ ಇದೇ ರೀತಿ ಮುಂದುವರೆದು ನಮ್ಮ ಮೈತ್ರಿ ಹಾಸ್ಪಿಟ್ಲು ಮತ್ತು ಚೇತನ ಹಾಸ್ಪಿಟ್ಲನ್ನು ಓಪನ್ ಮಾಡಿದ್ರೆ ನಮ್ಮ ಕೆಂಪರಾಜವರ ತಾಯಿ ತಿರೋದ್ರಿಂದ ಆ ರಿಪೋರ್ಟ್ ಬರೋವರೆಗೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಯಾರೇ ಅಧಿಕಾರಿಗಳಾಗಿದ್ರು ಪರವಾಗಿಲ್ಲ, ಆ ರಿಪೋರ್ಟ್ ಬರೋವರೆಗೂ ಓಪನ್ ಮಾಡೋಂಗಿಲ್ಲ. ಅದೇ ರೀತಿ ಏನಾರ ಮುಂದುವರೆದು ಒಳ್ಳೊಳಗೆ ಏನಾರ ಮಾತಾಡಿ ಏನಾರ ಹಾಸ್ಪಿಟ್ಲು ಓಪನ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾನು ಉಗ್ರ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿ ಈಗಾಗಲೇ ಚೈತನ್ಯ ಹಾಸ್ಪಿಟಲ್ಗೆ ಗಮನವನ್ನು ಹರಿಸ್ತಾ ಇದ್ದೀನಿ. ಇದೇ ನಮ್ಮ ತಾಲೂಕಲ್ಲಿ ಈ ಹಾಸ್ಪಿಟ್ಲ್ ಬಗ್ಗೆ ಬೇಜಾನ್ ಕಂಪ್ಲೇಂಟ್ ಇದೆ. ಆದರೆ ನಮ್ಮ ಈ ಮೈತ್ರಿ ಹಾಸ್ಪಿಟ್ಲು ನಮ್ಮ ಅಂಗಡಿಗೆ ಅವಶ್ಯಕತೆ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ, ಈ ಚೈತನ್ಯ ಹಾಸ್ಪಿಟ್ಲು ಇಲ್ಲ ಅಂತ ನಾನು ಹೇಳೋಕ್ಕೆ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ರೈತರಿಗೆ ಅನ್ಯಾಯ ಆಗಿರೋದ್ರಿಂದ ನಾವು ಈ ಕ್ಷಣದಲ್ಲೇ ಇದನ್ನ ಹೋರಾಟವನ್ನು ಮಾಡ್ತೀವಿ. ಈಗ ಆಲ್ರೆಡಿ ಮುಂದಿನ ದಿನಗಳಲ್ಲಿ 3 ಕಂಪ್ಲೇಂಟ್ ಬಂದಿದೆ. ಇದರೊಳಗೆ ಆಲ್ರೆಡಿ ಬೇಸಿಕ್ ಎಲ್ಲ ಕೆಲವರು SOLC ಮಾಡಿ ಇವತ್ತೆಲ್ಲ ಡಾಕ್ಟ್ರುಗಳು ಇಲ್ದಲೇ ರಿಪೋರ್ಟ್ ಮಾಡ್ಕೊಂಡು ಸುಮ್ಮನೆ ಬಂದು ಒಂದು ಬೆಳೆ ನರ್ಸ್ ಹಾಕೊಂಡು ಡಾಕ್ಟ್ರು ಇಲ್ದಲೇ ಅವಶ್ಯಕತೆ ಇದೆ. ಇದೇ ಥರ ಏನಾದ್ರು ಮಾಡಿದ್ರೆ ಮುಂದಿನ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಮ್ಮ ಹೆಸರು? ರಾಜಣ್ಣ, ನವನಿರ್ಮಾಣ ವೇದಿಕೆ ರಾಜ್ಯಾಧ್ಯಕ್ಷರು. ಆರೋಗ್ಯಾಧಿಕಾರಿಗಳಿಗೆ ನಾವು ಈಗಾಗಲೇ ನಾವು ಲೆಟ್ರ್ ಕೂಡ ಕೊಟ್ಟಿದ್ದೀವಿ. ಈ ಲೆಟ್ರ್ ಕೊಟ್ಟಿರೋಂಥ ಕಾರಣ ನಾವು ವರದಿ ಕೂಡ ಇನ್ನೂ ಬಂದಿಲ್ಲ. ಈ ಹಾಸ್ಪಿಟ್ಲ್ ವಿರುದ್ಧ ಭಾಳ ಏನು ಇದಿದೆ. ಇದು ಕೂಟ ಇದು ಮುಚ್ಚಿಸಬೇಕು. ಯಾವುದೇ ಕಾರಣ ನಮಗಾಗಿ ನನ್ನ ಇನ್ನೊಬ್ರಿಗೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈಗಾಗಲೇ ಬಾಗಿಲು ಬಂದ್ ಮಾಡಿದ್ದೀವಿ. ಇನ್ಮೇಲೆ ಬಂದ್ ಮಾಡಿ ಯಾರು ಕೂಡ ಇದಕ್ಕೆ ಸಪೋರ್ಟ್ ಮಾಡಬಾರ್ದು ನಾವು ಕೇಳ್ಕೊತೀವಿ. ತಮ್ಮ ಹೆಸರು? ಮೂರ್ತಿ ಅಂತ ಅಂದ್ಬಿಟ್ಟು.